ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ಪ್ರೀತಿಯ ಶ್ರೀ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ನಾನು ತುಂಬ ದಿವಸ ಆದಮೇಲೆ ಸ್ವಲ್ಪ ಗ್ಯಾಪ್ ತೊಗೊಂಡು ಇವತ್ತು ವೀಡಿಯೋನ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಇವತ್ತು ನಮ್ಮ ಆ್ಯನಿವರ್ಸರಿ ಅಕ್ಟೋಬರ್ 20th ಆಗಿತ್ತು. ಅವತ್ತು ಅತ್ತೆನ ಹಾಸ್ಪಿಟಲಿಗೆ ತೋರಿಸ್ಬೇಕು ಅಂತ ಚಂದು ಅವ್ರನ್ನ ಮ್ಯಾಂಗ್ಳೂರಿಗೆ ಕರ್ಕೊಂಡು ಹೋಗ್ತಾಯಿದ್ರು. ಅಂದರೆ ಸ್ವಲ್ಪ ಕಾಲು ನೋವು ಎಲ್ಲ ಇತ್ತು. ಹಾಗೆಯೇ ಚಂದುಗೂ ಸಿಸ್ಟಮ್ ಎಲ್ಲ ನೋಡಿ ಸ್ವಲ್ಪ ಬ್ಯಾಕ್ ಪೇಯ್ನ್ ಕೂಡ ಜಾಸ್ತಿ ಆಗಿತ್ತು. ಹಾಗಾಗಿ ಇಬ್ಬರದ್ದು ತೋರಿಸ್ಕೊಂಡು ಬರೋಣ ಅಂತ ಹೇಳಿ ಮ್ಯಾಂಗ್ಳೂರು ಹೊರಟಿದ್ವಿ. ನಾವು 8:30 ಅಷ್ಟೊತ್ತಿಗೆ ಮ್ಯಾಂಗ್ಳೂರನ್ನ ರೀಚ್ ಆಗಿದ್ವಿ. ಅಪಾಯಿಂಟ್ಮೆಂಟ್ ಎಲ್ಲ ತೊಗೊಂಡು ನಾವು ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಯಾವುದಾದ್ರೂ ಒಳ್ಳೆ ಹೋಟೆಲ್ನ ಹುಡ್ಕೊಂಡು ಹೊರಟ್ವಿ. ಅಲ್ಲೇ ಒಂದು ವೆಜಿಟೇರಿಯನ್ ಹೋಟೆಲ್ ಸಿಕ್ತು, ಚೆನ್ನಾಗಿ ಕೂಡ ಇತ್ತು. ಅಲ್ಲಿ ಊಟ ಎಲ್ಲ ಮುಗಿಸ್ಕೊಂಡು ಮತ್ತೆ ಹಾಸ್ಪಿಟಲ್ ಹತ್ರ ಬಂದ್ವಿ. ಬಟ್ ನಮಗೆ ಡಾಕ್ಟರ್ ಸಿಗೋದೆ ತುಂಬಾ ಲೇಟ್ ಆಗೋಯಿತು. ನಾವು 8:30ಗೆ ಬಂದವರು 12:30ವರೆಗೂ ವೆಯ್ಟ್ ಮಾಡಿದ್ದೀವಿ. ಬೇರೆ ಟೈಮಲ್ಲಿ ಆಗಿದ್ರೆ 10ಗೆ ಡಾಕ್ಟರ್ ಬರ್ತಿದ್ರು ಅಂತ ಹೇಳಿದ್ರು. ಬಟ್ 12:30ವರೆಗೂ ವೆಯ್ಟ್ ಮಾಡಿ ಸಾಕಾಗೋಯಿತು. ಏಕೆಂದರೆ ಮಕ್ಕಳು ಬೇರೆ ಇದ್ದರು. ಬಟ್ ಹೊರಗಡೆ ಕೂರಿಸ್ಕೊಂಡಿದ್ರಿಂದ ಅವ್ರು ಆಟ ಆಡಿಕೊಂಡು ಹೇಗೋ ಟೈಮ್ ಪಾಸ್ ಮಾಡಿಕೊಂಡ್ರು. ನಮಗೆ ಟೋಕನ್ ನಂಬರ್ 5 ಮತ್ತು 6 ಸಿಕ್ಕಿತ್ತು. ಹಾಗಾಗಿ ಡಾಕ್ಟರ್ ನೋಡೋ ಅಷ್ಟೊತ್ತಿಗೆ 1:30 ಆಗೋಯಿತು. ಹೊಟ್ಟೆ ಬೇರೆ ತುಂಬಾ ಹಸಿವಾಗ್ತಾ ಇತ್ತು. ನಾವು ಮಂಗಳೂರಿಗೆ ಬಂದಿರೋದ್ರಿಂದ ಮೀನೂಟ ಮಾಡಲೇಬೇಕಲ್ವಾ, ಅದೇ ನನ್ನ ಫಸ್ಟು ಆಸೆ ಅನ್ನಿಸ್ತಾ ಇತ್ತು. ಹೇಗೂ ಬಂದಿದ್ದೀವಿ, ಒಂದೊಳ್ಳೆ ಊಟ ಮಾಡಬೇಕು ಅಂತ. ಏನೇನೋ ಹೋಟೆಲ್ ಊಟ ಮಾಡಕ್ಕೆ ಹೇಳ್ಬೇಕದು. ಕರ್ಡ್ ರೈಸ್ ಅನ್ನೋದಿದೆಯಾ? ಟ್ರಾವೆಲರ್ ಮಾತ್ರ ತಿನ್ನುತ್ತಾರೆ, ಅದೇ ಕಷ್ಟ. ಚೆನ್ನಾಗಿದೆಯಾ ನೋಡಿ, ತಿಂದ ಹೇಳಿದೋಣ. ಹೇಗಿದೆ ಚಂದು? ಇದೆ ನಿಂದು ಪ್ರಾನ್ಸ್ ಹಾಕೋಣ. ನಾವು ಗೂಗಲಲ್ಲಿ ಸರ್ಚ್ ಮಾಡಿಕೊಂಡು ಮೇಘ ಹಳ್ಳಿ ಮನೆ ಹೋಟೆಲ್ಗೆ ಬಂದ್ವಿ. ಅದು ಸುರತ್ಕಲ್ಲಲ್ಲಿ ಇರೋದು. ನೋಡೋಕ್ಕೆ ಮಾತ್ರ ತುಂಬ ಚಿಕ್ಕ ಹೋಟೆಲ್ ಥರ ಅನಿಸುತ್ತೆ, ಬಟ್ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿತ್ತು. ಪ್ರೈಸ್ ಕೂಡ ಹಾಗೇ. ರೈಸ್ನ ಅನ್ಲಿಮಿಟೆಡ್ ಆಗಿ ಅವ್ರು ಪ್ರೊವೈಡ್ ಮಾಡ್ತಾರೆ. ಫಿಶ್ ನೀವು ಯಾವುದನ್ನ ತೊಗೋತೀರೋ ಅದ್ರ ಮೇಲೆ ಪ್ರೈಸ್ ಡಿಪೆಂಡ್ ಆಗುತ್ತೆ. ನಾವು ಇದು ಪ್ರಾನ್ದು ಗೀ ರೋಸ್ಟು ಮತ್ತು ಸ್ಕ್ವಿಡ್ ಗೀ ರೋಸ್ಟನ್ನ ತೊಗೊಂಡಿದ್ವಿ, ತುಂಬಾ ಚೆನ್ನಾಗಿತ್ತು. ಹಾಗೆಯೇ ಬಾಂಗುಡದು ತವಾ ಫ್ರೈನ ತೊಗೊಂಡಿದ್ವಿ, ಹಾಗೆಯೇ ಡೀಪ್ ಫ್ರೈ ಕೂಡ ತೊಗೊಂಡಿದ್ವಿ. ಎಲ್ಲವೂ ಕೂಡ ತುಂಬಾ ಚೆನ್ನಾಗಿತ್ತು. ನೀವು ಯಾರಾದರೂ ಒಂದ್ಸಲ ಈ ಕಡೆ ಬಂದರೆ ನೀವು ಆ ಹೋಟೆಲಲ್ಲಿ ಒಂದ್ಸಲ ಟ್ರೈ ಮಾಡಿ ನೋಡಿ. ಊಟ ಅಂತೂ ಬೆಸ್ಟ್ ಆಗಿರುತ್ತೆ. ಊಟ ಎಲ್ಲ ಮುಗಿಸಿ ನಾವು ಬಂದಿದ್ದು ಪಡುಬಿದ್ರಿ ಬೀಚ್ಗೆ. ಇದು ಮ್ಯಾಂಗ್ಳೂರಿಂದ 1 ಅವರೇ ಆಗೋಗುತ್ತೆ. ಆದರೂ ಪರವಾಗಿಲ್ಲ, ಹೇಗೂ ಬಂದಿದ್ದೀವಲ್ಲ, ಇದು ಚೆನ್ನಾಗಿದೆ, ಬ್ಲೂ ಫ್ಲ್ಯಾಗ್ ಬೀಚ್ ಅಂತ ಹೇಳಿದ್ರು. ಹಾಗಾಗಿ ಮತ್ತು ಚಾರ್ವಿ ಕೂಡ ಯಾವತ್ತೂ ಬೀಚ್ ನೋಡೇ ಇರಲಿಲ್ಲ. ಯಾವಾಗಲೂ ಕೇಳ್ತಾ ಇರ್ತಿದ್ಲು ಬೀಚ್ಗೆ ಹೋಗಬೇಕು ಅಂತ. ನಾವು ಮ್ಯಾಂಗ್ಳೂರ್ ಹೋಗ್ತಾ ಇರೋದ್ರಿಂದ ಚಂದು ಚಾರ್ವಿಗೆ ಬೀಚ್ನ ತೋರಿಸ್ಬೇಕು ಅಂತಲೇ ಕರ್ಕೊಂಡು ಹೋಗಿದ್ರು. ಅವಳಿಗೂ ಖುಷಿ ಆಗತ್ತೆ. ಎಷ್ಟೋ ದಿವಸಗಳಿಂದ ಅವಳು ಕೇಳ್ತಾನೆ ಇದ್ಲು ಬೀಚ್ ನೋಡಬೇಕು ಅಂತ. ಅವಳು ಹುಟ್ಟಿದಾಗಿಂದ ನಾವು ಒಂದ್ಸಲ ಅವಳನ್ನ ಬೀಚಿಗೆಲ್ಲ ಕರ್ಕೊಂಡೇ ಹೋಗಿರಲಿಲ್ಲ.
ಚಾರ್ವಿ ಅಲ್ಲ ಚಂದ ಚಿಕ್ಕ ಮಕ್ಕಳಿಗೆ ಮಾತ್ರ ಅಂತ ಬೋರ್ಡ್ ಹಾಕಿಲ್ವಾ ಶಶ್ವಿ? ಬೀಚಲ್ಲಿ ಒಂದು ಹಾಫ್ ಆನ್ ಅವರ್ ಅಷ್ಟೇ ನಾವು ಆಟ ಆಡಿದ್ದು, ಯಾಕೆಂದರೆ ವಾಪಸ್ ಊರಿಗೆ ಹೋಗಬೇಕಾಗಿತ್ತು, ಲೇಟಾಗಿ ಆಗುತ್ತೆ ಅಂತ ನಾವು ಹೊರಟ್ವಿ. ಅಲ್ಲಿ ಸ್ನಾನ ಮಾಡೋಕ್ಕೂ ಕೂಡ ರೂಮ್ಸ್ ಎಲ್ಲ ಇತ್ತು. ಸ್ನಾನ ಎಲ್ಲ ಮುಗಿಸಿ ಹಾಗೆಯೇ ಡ್ರೆಸ್ ಚೇಂಜ್ ಎಲ್ಲ ಮಾಡಿಕೊಂಡು ನಾವು ಊರಿಗೆ ಹೊರಟ್ವಿ. ಹೋಗ್ತಾ ಹಾಗೆ ರೋಡಲ್ಲಿ ಮಡಿಕೆಗಳೆಲ್ಲನೂ ಇಟ್ಟಿದ್ರು. ನಾವು ತುಂಬ ದಿವಸದಿಂದ ನೀರು ತುಂಬಿಸೋ ಮಡಿಕೆನ ಹುಡುಕ್ತಾ ಇದ್ವಿ. ಹಾಗೆಯೇ ಅದು ರೋಡ್ ಸೈಡಲ್ಲಿ ನೋಡೋದ್ರಿಂದ ಚೆಂದ ಅದನ್ನು ತೊಗೊಂಡ್ರು. 400 ರುಪೀಸ್ಗೆ ತೊಗೊಬಂದ್ವಿ. ಬಟ್ ಅದು ಹೇಗಾಗತ್ತೆ ಅಂತ ನೋಡಬೇಕು. ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗೀತು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದರೆ ನೀವು ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಒಂದು ಲೈಕ್ನ ಮಾಡಿ.